ಚೇಳೂರು ತಾಲೂಕಾ ಪಂಚಾಯತ್ನಲ್ಲಿ ಛಲವಾದಿ ಬಲಗೈ ಒಕ್ಕೂಟಗಳ ಸಂಘವನ್ನ ಬಲಪಡಿಸಿ ಅನಾಥಾಶ್ರಮದಲ್ಲಿ ಅನಾಥರಿಗೆ ವಸ್ತ್ರ ಅನ್ನದಾನ ಮಾಡಿದ ಸಮುದಾಯ. ಚೇಳೂರು ತಾಲೂಕಿನಲ್ಲಿ ಛಲವಾದಿ ಬಲಗೈ ಒಕ್ಕೂಟಗಳ ಸಂಘವನ್ನ ಬಲಪಡಿಸಿ ಸಹಕರಿಸಿ ಸಮುದಾಯದ ಜನರ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಚಿಕ್ಕಬಳ್ಳಾಪುರ ಏಡುಕೊಂಡಲು ಡೆವಲಪರ್ಸ್ ಡಾಕ್ಟರ್ ಶ್ರೀನಿವಾಸ್ ಕರೆ ನೀಡಿದ್ದಾರೆ. ಅವರು ಪಟ್ಟಣದ ಅನಾಥಾಶ್ರಮದಲ್ಲಿ ಚೇಳೂರು ತಾಲೂಕಾ ಛಲವಾದಿ ಬಲಗೈ ಒಕ್ಕೂಟಗಳ ಸಂಘದಿಂದ ಸಮುದಾಯದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನೂತನ ತಾಲೂಕಿನಲ್ಲಿ ಸಮುದಾಯದ ಸಂಘಟನೆ ಕಟ್ಟಿದ್ದು ಅದನ್ನು ಬಲಪಡಿಸಬೇಕಾಗಿದೆ. ಜನರಿಗೆ ಏನೇ ಸಮಸ್ಯೆಗಳು ಬಂದರೂ ಸಂಘದ ಪದಾಧಿಕಾರಿಗಳ ಗಮನಕ್ಕೆ ತನ್ನಿ, ಪರಿಹಾರ ನಿವಾರಿಸಲಾಗುವುದು ಎಂದರು. ಸಂಘದ ಗೌರವಾಧ್ಯಕ್ಷ ವಕೀಲರಾದ ಆಂಜನೇಯಪ್ಪ ಎಸ್ ಮಾತನಾಡಿ, ನೂತನ ತಾಲೂಕು ಪಂಚಾಯತ್ನಲ್ಲಿ ಸಂಘ ಸ್ಥಾಪನೆಯಾಗಿದ್ದು ನಮ್ಮ ಜನಾಂಗದವರು ಒಗ್ಗಟ್ಟಾಗಿ ನಿಂತು ಸಮುದಾಯಕ್ಕೆ ಬರಬೇಕಾದ ಸವಲತ್ತುಗಳಿಗೆ ಹೋರಾಟ ಮಾಡಬೇಕಾಗಿದೆ. ಸಮುದಾಯದ ಜನರಿಗೆ ಸದಾ ಸ್ಪಂದಿಸಿ ಬೆನ್ನಿಗೆ ನಿಲ್ಲುತ್ತೇವೆ. ಸಮಾಜದಲ್ಲಿ ಎಲ್ಲ ಸಮುದಾಯಗಳ ಸಂಘಗಳಿವೆ, ಜೊತೆಗೆ ನಮ್ಮದು ಹೊಸದಾಗಿ ಹೊರಹೊಮ್ಮುತ್ತಿದೆ. ಕತ್ತಲಿನಲ್ಲಿರುವ ಸಮುದಾಯವನ್ನ ಬೆಳಕಿನತ್ತ ತರಲು ಸಹಕಾರ ನೀಡಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಅನಾಥಾಶ್ರಮದಲ್ಲಿ ಅನಾಥರಿಗೆ ವಸ್ತ್ರ ಅನ್ನದಾನ ಕಾರ್ಯಕ್ರಮ, ವಯೋವೃದ್ಧರಿಗೆ, ವಿಕಲಚೇತನರಿಗೆ ಚಳಿಗಾಲದಲ್ಲಿ ಕಂಬಳಿಗಳು, ಉಡಲು ಬಟ್ಟೆಗಳು ನೀಡಿ ಶಹಬಾಸ್ಗಿರಿಯನ್ನ ಪಡೆದಿದ್ದಾರೆ. ಸಭೆಗೂ ಮುನ್ನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಸಭೆಗೆ ಆಗಮಿಸಿದ ಗಣ್ಯರಿಗೆ ಗೌರವಿಸಿ ಸನ್ಮಾನ ಮಾಡಲಾಯಿತು. ಸಮುದಾಯದ ಮುಖಂಡರಾದ ಚಿಂತಾಮಣಿ ವೆಂಕಟರೆಡ್ಡಿ, ಚಿಕ್ಕಬಳ್ಳಾಪುರ ರಾಮಕೃಷ್ಣ, ನರಸಿಂಹಮೂರ್ತಿ, ಇಂದು ಕೊರಳ್ಳಪಲ್ಲಿ ಕೃಷ್ಣಪ್ಪ, ಅಧ್ಯಕ್ಷರಾದ ವೈಶಂಕರ್, ಪ್ರಧಾನ ಕಾರ್ಯದರ್ಶಿಯಾಗಿ ಉಲಿಬೆಲೆ ವಿ ಸುಧಾಕರ, ಜಂಟಿ ಕಾರ್ಯದರ್ಶಿ ವೆಂಕಟರಮಣಪ್ಪ, ಖಜಾಂಚಿ ವೈವಿ ಮನೋಜ್, ಸಂಘಟನಾ ಕಾರ್ಯದರ್ಶಿ ನರಸಿಂಹಮೂರ್ತಿ, ಸಂಚಾಲಕರಾಗಿ ಏನಿಗದಲೆ ಕೃಷ್ಣಪ್ಪ, ಆದಿನಾರಾಯಣ, ಮುನಿಸ್ವಾಮಿ, ಸಮುದಾಯದ ಗಣ್ಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಲೋಕೇಶ್ ಪಿವಿ, ಎನ್ಕೆಎಸ್ 24 ಚೇಳೂರು. ಈ ತಾಲೂಕಿನ ಭಾಗದ ವ್ಯಕ್ತಿಯಾಗಿ ನಾನು ಈ ಜನಾಂಗದ ಒಂದು ಕಷ್ಟ ಸುಖಗಳು ಬಲ್ಲೆ. ಇಂಥ ಒಂದು ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ಉದ್ಭವ ಆಯಿತು, ಕರ್ನಾಟಕ ಛಲವಾದಿ ಮಹಾಸಭಾ ಉದ್ಭವ ಆಯಿತು. ಆದರೆ ಸಮುದಾಯದ ಪ್ರತಿ ಮನೆಗೂ ಸಹ ಒಂದು ಸಂದೇಶ, ಒಂದು ಮೆಸೇಜು, ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ ಅನ್ನೋ ಒಂದು ಕಾರ್ಯಕ್ರಮ ಚಾಲ್ತಿ ಬರಲೇ ಇಲ್ಲ. ನಾವು ನಿರಂತರ 18 ವರ್ಷಗಳ ಕಾಲ ಈ ರಾಜ್ಯದಲ್ಲಿ 18 ಜಿಲ್ಲೆಗಳಲ್ಲಿ ಓಡಾಡಿ ಸಂಘಟನೆ ರೂಪರೇಷಣೆ ಮಾಡಿದ್ವಿ. ಆದರೆ ಜನರಿಗೆ ಜೈತಕ್ಕಂಥ ಮಾತು, ಜನರಿಗೆ ಒಂದು ಒಳ್ಳೆ ಸ್ಫೂರ್ತಿ ಕೊಡ್ತಕ್ಕಂಥ ಮಾತು ಯಾರ ಬಾಯಲ್ಲಿ ಬರಲಿಲ್ಲ. ಬಂಧುಗಳೇ, 7-8 ವರ್ಷದ ಸಂಘ ನಶಿಸುವಾಗಿತ್ತು. ಇಂತಹ ಸಂದರ್ಭದಲ್ಲಿ ಒಂದು ಉದ್ಭವ ಮೂರ್ತಿಯಾಗಿ, ಒಂದು ಚೈತನ್ಯ ಮೂರ್ತಿಯಾಗಿ ಗಟ್ಟಿ ದನಿಯಲ್ಲಿ, ಸಹೋದರರೇ ನಿಮ್ಮ ಜೊತೆಯಲ್ಲಿ ನಾನು ಇದ್ದೀನಿ, ನಿಮ್ಮ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗ್ತೀನಿ, ನಿಮ್ಮ ಜೊತೆಲಿ ಸದಾ ಇರ್ತೀನಿ ಅಂತ ಸ್ಫೂರ್ತಿ ಕೊಟ್ಟವರು ಈ ಸಭೆ ಆಯೋಜನೆ ಮಾಡೋಕ್ಕೆ ಕಾರಣ ಇದ್ರೆ ಡಾಕ್ಟರ್ ಶ್ರೀಗಳು. ಇವರಿಗೆ ನಮ್ಮಿಂದ ಯಾವುದೇ ಸ್ವಾರ್ಥ ಬರತಕ್ಕಂಥ ಯಾವುದೇ ಒಂದು ಕಿಂಚತ್ತು ಆಲೋಚನೆ ಇಲ್ಲ. ನಮ್ಮಿಂದ ಯಾವುದೇ ಸೇವೆ ಬಯಸ್ಕೊಳ್ತಕ್ಕಂಥ ಒಂದು ಕಿಂಚತ್ತು ಆಲೋಚನೆ ಅವರಿಗಿಲ್ಲ. ಅವ್ರದ್ದು ಇರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ರೆಡ್ಡಿಯವರೇ, ನಮ್ಮ ಜನಾಂಗ ನಾನು ಬಯಸ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ದಾರಿಯಲ್ಲಿ, ಹಾದಿಯಲ್ಲಿ, ಬೀದಿಯಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಗಮನಿಸ್ತಾ ಇದ್ದೀನಿ, ಬಹಳ ಬೆಳವಣಿಗೆ ಸಂಕಷ್ಟದಲ್ಲಿದ್ದಾರೆ. ಇಂಥವ್ರಿಗೆ ನೀವು ಒಂದು ಚೈತನ್ಯ ಆಗ್ಬೇಕಾದ್ರೆ ನೀವು ರಾಜ್ಯ ಮಟ್ಟದಲ್ಲಿ ಬಿಟ್ಕೊಡ್ರಿ, ಚಿಕ್ಕಬಳ್ಳಾಪುರ ಮಾತು ತಗೊಳ್ಳಿ. ಜನಾಂಗಕ್ಕೆ ಅವ್ರ ಎಜುಕೇಶನ್ ಏನ್ ಮಾಡಬೇಕು, ಯಾಕೆ ಹಿಂದುಳಿದಿದ್ದಾರೆ, ಅವ್ರಿಗೆ ಯಾಕೆ ಸ್ಫೂರ್ತಿ ಕೊಡ್ತಾರ, ನೀವೆಲ್ಲಾನು ಈ ಕಾರ್ಯಕ್ರಮಗಳನ್ನ ಜಾರಿ ತರಬೇಕಾದ್ರೆ ನೀವು ಸಂಘಟನೆ ಹುಟ್ಟಾಕ್ರಿ. ಅದು ಯಾವ ಸಂಘಟನೆ ಅಂದ್ರೆ ಬಲಗೈ ಜಾತಿಗಳ ಒಕ್ಕೂಟ ಮಾಡ್ಕೊಳ್ಳಿ. ಎಲ್ಲ ಬಲಗೈ ಜನಾಂಗದ ಸಹೋದರರು ಏನಿದ್ದಾರೆ, ಅಕ್ಕಗಿದ್ದಾರೆ ಏನಿದ್ದಾರೆ, ಅಣ್ಣತಮ್ಮಂದ್ರು ಏನಿದ್ದಾರೆ, ವಿದ್ಯಾರ್ಥಿಗಳು ಏನಿದ್ದಾರೆ, ಹೊಲಗಳಲ್ಲಿ ತೋಟಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಏನಿದ್ದಾರೆ, ಪ್ರತಿಯೊಬ್ಬರನ್ನು ಸೇರಿಸ್ಕೊಂಡು ಒಂದು ಸಂಘಟನೆ ಹುಟ್ಟಾಕ್ರಿ. ಅದಕ್ಕೆ ಒಂದು ರೂಪಿಸ್ರಿ. ಅದಕ್ಕೆ ಬೆನ್ನೆಲುಬಾಗಿ ನಾನು ನಿಲ್ತೀನಿ ಅಂತ ಯಾರಾದ್ರೂ ಸ್ಫೂರ್ತಿ ಕೊಟ್ಟಾರಿದ್ರೆ ಅದು ಡಾಕ್ಟರ್ ಶ್ರೀರಣ್ಣ. ಯಾವುದೇ ಒಂದು ಸಂಘ ಜವಾಬ್ದಾರಿಯುತವಾಗಿ ನಡೀಬೇಕಾದ್ರೆ ಅದಕ್ಕೆ ತನ್ನದೇ ಆದ ಒಂದು ಮಜಲುಗಳು ಬೇಕಾಗ್ತದೆ, ತನ್ನದೇ ಆದ ಸ್ಫೂರ್ತಿ ಬೇಕಾಗ್ತದೆ, ತನ್ನದೇ ಆದ ಆದಿ ಬೇಕಾಗ್ತದೆ. ಆ ಆದಿ ಸ್ಫೂರ್ತಿ ಮಜಲುಗಳನ್ನ ಹೇಳ್ಕೊಡ್ತಕ್ಕಂಥ ಒಂದು ಅಗಾಧವಾದ ಜ್ಞಾನ ಹೊಂದಿರತಕ್ಕಂಥ ಡಾಕ್ಟರ್ ಶ್ರೀರಣ್ಣ.
ಅದಕ್ಕೋಸ್ಕರ ಅವ್ರ ಮಾರ್ಗದರ್ಶನ ಕೇಳ್ರಿ, ಸಮಸ್ಯೆಗಳು ಉದ್ಭವ ಆಗ್ತಾನೆ ಇದೆ. ಎಷ್ಟೋ ಕಡೆ ನಡೀತಾನೆ ಇವೆ, ಎಷ್ಟೋ ಕಡೆ ಇವತ್ತು ನಮ್ಮ ಜನಾಂಗ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅವರಿಗೆ ಆರ್ಥಿಕ ಸಂಪನ್ಮೂಲ ಕೊರತೆಯಿಂದ ಕುಂಠಿತ ಆಗ್ತಾನೆ ಇದ್ದಾರೆ. ಇದೆಲ್ಲಕ್ಕೂ ಸಹ ನಾವು ಇವತ್ತು ನಾನು ಕಳೆಕಡೆಯಿಂದ ಸಿರೋಣ ಅಂತ ಕೇಳ್ಕೊಂಡಿದ್ದೆ ಅಂತಂದ್ರೆ, ಸಿರೋಣ ನೀವೇನು ಆಸೆ ಬಿಟ್ಕೊಂಡು ಬಂದಿದ್ದೀರಿ, ಏನು ಉದ್ದೇಶಗಳನ್ನ ನಮಗೆ ಹೇಳಿದ್ದೀರಿ, ಆ ಉದ್ದೇಶಗಳನ್ನ ನಾವು ಜಾರಿ ಮಾಡಕ್ಕೆ ರೆಡಿ ಇದ್ದೀರಿ. ಸದಾ ಈ ಜನಾಂಗ ಜೊತೆಯಲ್ಲಿ ನಮ್ಮ ಸಂಘ, ನಮ್ಮ ಕಾರ್ಯಕರ್ತರು, ನಮ್ಮ ಹೋಬಳಿ ಕಾರ್ಯಕರ್ತರು, ನಮ್ಮ ಸಮುದಾಯ ಜೊತೆಯಲ್ಲಿ ಯಾವಾಗ ಇದ್ದೇ ಇರ್ತದೆ. ಅದೇ ತರ ನೀವೇನು ಅಪ್ಪಂಗಿರು ಬಂದಿದ್ದೀರಿ, ಅಣ್ತಮ್ಮಂದಿರು ಬಂದಿದ್ದೀರಿ, ನಿಮ್ಮ ವೈಯಕ್ತಿಕ ದೇಶಗಳು ಏನೇ ಇರ್ಬೋದು. ಯಾಕಂತಂದ್ರೆ ಈ ಜನಾಂಗಕ್ಕಿರ್ತಕ್ಕಂಥ ಷರತ್ತು, ಈ ಜನಾಂಗಕ್ಕಿರ್ತಕ್ಕಂಥ ಕೋಪ ಓಡಲ್ಲಿ ನನ್ನ ಮೂಲ ಉದ್ದೇಶ, ಈ ಉದ್ದೇಶದಲ್ಲಿ ನಾನು 2 ಶಾಖೆಗಳಾಗಿ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಪದಾಧಿಕಾರಿಗಳನ್ನ ನೇಮಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೊದಲನೇಗೆ ನಮ್ಮ ಏನು ಬಡ ಕುಲ ಬಾಂಧವರಿಗೆ, ನಮ್ಮ ಸ್ನೇಹಿತರಿಗೆ ಏನು ಕಷ್ಟ ಸುಖದಲ್ಲಿದ್ದಾರೆ, ಆ ಕಷ್ಟ ಸುಖಗಳನ್ನು ನಾನು ಸ್ಪಂದನೆ ಮಾಡಲು ನಾನು ತಯಾರಿದ್ದೇನೆ. ನಮ್ಮ ಪದಾಧಿಕಾರಿಗಳನ್ನ 2 ಗುಂಪುಗಳಾಗಿ, 2 ಇಲಾಖೆಗಳಾಗಿ ನಾನು ವಿಂಗಡಣೆ ಮಾಡೋಕ್ಕೆ ನಾನು ತಯಾರಿದ್ದೇನೆ. ಮೊದಲನೇ ಇಲಾಖೆ ಕಂದಾಯ ಇಲಾಖೆ. ಕಂದಾಯ ಇಲಾಖೆ ಅಂದರೆ ಏನು ತಾಲೂಕು ಕಚೇರಿಯಲ್ಲಿ ನಮ್ಮ ಜನಾಂಗದವರಿಗೆ ಏನು ತೊಂದರೆಗಳಿದೆ, ತಾಲೂಕು ಪಂಚಾಯತಿಯಲ್ಲಿ ಪಿಡಿಒಯಿಂದ ಸೆಕ್ರೆಟರಿಯಿಂದ ಏನು ತೊಂದರೆ ಇದೆ, ಈ ತೊಂದರೆಗಳನ್ನ ನಿವಾರಿಸಕ್ಕೆ ನಾನು ನಮ್ಮ ಪದಾಧಿಕಾರಿಗಳು ಒಬ್ಬರ ನೇಮಕ ಮಾಡ್ತೇನೆ. ಆ ಪದಾಧಿಕಾರಿಗಳು ತಾಲೂಕು ಆಫೀಸಲ್ಲಿ ಏನು ತೊಂದರೆ ಇದೆ ಅವ್ರು ನೋಡ್ಕೋಬೇಕು. ಮತ್ತೆ ಒಂದು ಕಾನೂನು ಸಮಿತಿ ಅಂತ ಹೇಳ್ಬಿಟ್ಟು, ಕಾನೂನು ಇಲಾಖೆ ಅಂತ ಹೇಳ್ಬಿಟ್ಟು ಅದನ್ನ ಇನ್ನೊಂದು ವಿಭಾಗ ಮಾಡ್ತೇವೆ. ಆ ವಿಭಾಗದಲ್ಲಿ ನಾನು ವಕೀಲನಾಗಿದ್ದು ಸುಮಾರು 25 ವರ್ಷಗಳ ಅನುಭವಿಗಳನ್ನು ನಾನೇ ಅದನ್ನ ಆ ವಿಭಾಗವನ್ನ, ಕಾನೂನು ವಿಭಾಗವನ್ನ ನಾನೇ ನಿಭಾಯಿಸುತ್ತೇನೆ. ಪ್ರತಿ ತಿಂಗಳು 2ನೇ ಶನಿವಾರದಂದು ಮುಖ್ಯ ಇನ್ನೊಂದು ಶ್ರೀನಿವಾಸ